ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳ ನಾಮಕರಣದ ಫೋಟೋಗಳನ್ನು ಹಾಕ್ತಾಯಿದ್ದೀನಿ. ವಿಡಿಯೋ ಮಾಡಿಸಿಲ್ಲ, ಸೊ ಫೋಟೋ ಮಾತ್ರ ತೆಗ್ಸಿರೋದು. ಸೊ 9 ತಿಂಗಳಿಗೆ ನಾಮಕರಣ ಮಾಡಿದ್ದು. ನನ್ನ ಮಗಳಿಗೆ ವಿದ್ಯಶ್ರೀ ಅಂತ ಹೆಸರಿಟ್ಟಿದ್ವಿ. ಅವಳಿಗೆ ವೃಷಭ ರಾಶಿ ವಿ ಇಂದ ಅಕ್ಷರ ಬಂದಿತ್ತು, ಸೊ ವಿದ್ಯಶ್ರೀ ಅಂತ ಹೆಸರಿಟ್ವಿ. ನಾವು ನಾಮಕರಣ ಮಾಡಿದ್ದು ನನ್ನ ಹಸ್ಬೆಂಡ್ ಊರಲ್ಲಿ. ಸೊ ಅಲ್ಲೇ ದೇವಸ್ಥಾನದ ಹತ್ರ ಕಲ್ಯಾಣ ಮಂಟಪ ಇದೆ, ಕೆಂಪಮ್ಮ ದೇವಿ ಅಂತ ದೇವಸ್ಥಾನ. ಅಲ್ಲೇ ಕಲ್ಯಾಣ ಮಂಟಪದಲ್ಲಿ ನಾಮಕರಣ ಮಾಡಿದ್ದು. ಸೊ ನಾವು ಪಂಚಪೀಠದವರಾಗಿರೋದ್ರಿಂದ ಸ್ವಾಮೀಜಿಯವರು ಬಂದಿದ್ದರು. ಸೊ ಸ್ವಾಮೀಜಿಯವ್ರ ಪಾದ ಪೂಜೆ ಎಲ್ಲ ಮಾಡಿ, ಅವತ್ತು ನನ್ನ ಮಗಳು ತುಂಬ ಅಳ್ತಾಯಿದ್ಲು. ಯಾವತ್ತೂ ಅಳ್ತಿರ್ಲಿಲ್ಲ, ಅವತ್ತು ತುಂಬ ಜನ ಎಲ್ಲ ನೋಡಿದ್ಲಲ್ಲ, ಸಿಕ್ಕಾಪಟ್ಟೆ ಅಳ್ತಾಯಿದ್ಲು. ಒಂದೇ ಒಂದು ಫೋಟೋನೂ ಸಹ ತೆಗೆಸ್ಕೊಳಕ್ಕಾಗಲಿಲ್ಲ, ಅಷ್ಟು ಅಳ್ತಿದ್ಲು ಅವತ್ತು. ಸೊ ಇವ್ರು ನಮ್ಮ ಅಕ್ಕ. ಸದ್ಯಕ್ಕೆ ಅವತ್ತು ಫೋಟೋ ಶೂಟ್ ಅಂತ ಹಾಕಿದ್ದು ನಂದು ನನ್ನ ಹಸ್ಬೆಂಡೇ. ಸೊ ಅವತ್ತು ಇಬ್ಬರೇ ನಾವು ಫೋಟೋಗೆ ನಿಂತ್ಕೊಳಕ್ಕಾಗಿದ್ದು, ನಮ್ಮ ಪಾಪು ನಿಲ್ಸ್ಕೊಳಕ್ಕೆ ಆಗಲಿಲ್ಲ. ಕೊನೆಗಂಗೂ ಕೆಲವೊಂದು ಫೋಟೋಸ್ ಮಾತ್ರ ತೆಗಿಸಿದ್ವಿ. ಏನೇನೋ ಮಾಡಿ ನಗಿಸಿ ಆಟ ಆಡಿಸಿ ಕೆಲವೊಂದು ಪಿಕ್ಚರ್ಸ್ ಮಾತ್ರ ತೆಗೆಸ್ತು ಈ ಥರ. ಅದಾದ ನಂತರ ಇಷ್ಟೆಲ್ಲ ಫೋಟೋ ತೆಗೆಸ್ಕೊಳಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಫೋಟೋ ಸ್ಟುಡಿಯೋಕ್ಕೆ ಹೋಗಿ ನೆಕ್ಸ್ಟ್ ಒಂದು ವೀಕ್ 15 ಡೇಸ್ ಆದಮೇಲೆ ಮತ್ತೆ ಫೋಟೋಶೂಟ್ ಮಾಡಿಸಿದ್ದು ಪಾಪುದ. ಸೊ ಲಾಸ್ಟಲ್ಲಿ ಪಿಕ್ ಹಾಕಿದ್ದೀನಿ ಫೋಟೋಶೂಟ್ ಮಾಡಿಸಿರೋ ಅಂಥದ್ದು ಪಾಪುದು. ನಂದು ಇದು ನಾಮಕರಣ ಸ್ಯಾರಿ. ಸೊ ಇದು 3,500 ಏನೋ ಆಯಿತು. ಸೊ ಒಂದು ರೆಡ್ ಮತ್ತು ಆರೆಂಜ್ ಮಿಕ್ಸ್ ಇರೋ ಅಂಥದ್ದು. ನಮ್ಮ ಪಾಪುಗೂ ಗ್ರ್ಯಾಂಡಾಗಿರೋ ಡ್ರೆಸ್ ಹಾಕಿದ್ದು, ಅದಕ್ಕೆ ಹತ್ತಲೋ ಏನೋ. ಸೊ ಸಿಂಪಲಾಗಿ ಮಿಡಿ ಹಾಕ್ತು. ನೆಕ್ಸ್ಟು ಅವಳು ತುಂಬ ಅಳ್ತಿದ್ಲು ಅಂತ ಡ್ರೆಸ್ನ ಚೇಂಜ್ ಮಾಡಿಬಿಟ್ವಿ. ಎಲ್ಲ ಆದ ನಂತರ ಫೋಟೋದೆಲ್ಲ ತೆಗೆಸ್ತು ಮುಯಿ ಕೊಡೋ ಅಂಥವ್ರು ಬಂದು ಮುಯಿ ಕೊಡ್ತಾಯಿದ್ರು. ಸೊ ಕೆಲವೊಂದು ಫೋಟೋಸ್ ಮಾತ್ರ ಇದ್ದಾವೆ ಅಷ್ಟೇ, ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿ. ನೋಡಿರಿ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಟ್ಟಿದ್ದಾರೆ ಕೆಳ ಬಂದು ಫೋಟೋಸಲ್ಲಿ. ಇನ್ನು ಇವ್ರು ನಮ್ಮ ಅಪ್ಪ ಅಮ್ಮ. ಸೊ ಒಂದು ನಿಮಿಷನೂ ತೊಟ್ಲಲ್ಲೂ ಸಹ ಮನೆ ಕಳ್ಳಿಲ್ಲ, ಅವಳು ಅಳ್ತಾನೇ ಇದ್ಲು. ತೊಟ್ಲಲ್ಲಿ ಮಲಗಿಸು ಸಹ ಮಾಡೋಕ್ಕಾಗಲಿಲ್ಲ ಪೂಜೆ. ತೊಟ್ಲಲ್ಲಿ ಮಲಗಿಸಿ ತೊಟ್ಲು ಪೂಜೆ ಮಾಡಿ ಅಂತಿದ್ದಾರೆ, ತೊಟ್ಲು ಪೂಜೆನೂ ಮಾಡೋಕ್ಕಾಗಲಿಲ್ಲ, ಅಷ್ಟು ಅಳ್ತಿದ್ಲು. ಸೊ ಆಮೇಲೆ ಅವಳು ಸಮಾಧಾನ ಮಾಡಿ ತೊಟ್ಲು ಪೂಜೆ ಮಾಡಿದ್ವಿ. ಇದು ಫೈನಲಲ್ಲಿ ಫೋಟೋ ತೆಗ್ದಿರೋದು. ಅವಳು ಮಲಗಿ ಹತ್ತು ಎಲ್ಲ ಹತ್ತಾದ್ಮೇಲೆ ಸಮಾಧಾನ ಮಾಡಿ ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಫೋಟೋಸ್ ತೆಗ್ಸಿರೋ ಅಂಥದ್ದು ಇದು. ಇನ್ನು ಅದೇನು ಅಂದರೆ ನಮ್ಮನೆ ದೇವ್ರು ಅದು ಕೆಂಪಮ್ಮ ದೇವಿ. ಸೊ ಅಲ್ಲೇ ನಾಮಕರಣ ಮಾಡಬೇಕು ಅಂದ್ಕೊಂಡಿದ್ದು, ಬಟ್ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಅಂತ ಏನು ಐಡಿಯಾ ಇರಲಿಲ್ಲ. ಇನ್ನು ನಮ್ಮ ಹಸ್ಬೆಂಡ್ ಒಬ್ಬರೇ ಮಗ ಆಗಿರೋದ್ರಿಂದ ಇನ್ನು ಸದ್ಯಕ್ಕೆ ಇನ್ಯಾವುದೇ ಕಾರ್ಯಕ್ರಮಗಳಿಲ್ವಲ್ಲ ಅಂತ ಅಂದ್ಬಿಟ್ಟು, ಮದುವೆನೂ ನಮ್ಮದು ಕೋವಿಡಲ್ಲಿ ಆಗಿದ್ದು. ಸೊ ಮನೆಯಲ್ಲೇ ಮದುವೆ ಆಗಿದ್ದು ಆದ ಕಾರಣ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗೋಕ್ಕಾಗಲಿಲ್ಲ ಅಂತ ಮಗಳು ನಾಮಕರಣನಾರ ಮಾಡೋಣ ಅಂತ ಸೊ ನಾಮಕರಣ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಮಗಳು ನಾಮಕರಣ ಮಾಡಿದ್ದು. ಬರ್ತಡೇ ಮಾತ್ರ ತುಂಬ ಸಿಂಪಲಾಗಿ ಮಾಡಿದ್ದು, ಮನೆಯೆಲ್ಲ ಫ್ಯಾಮಿಲಿ ಸೇರಿಕೊಂಡು. ಅದಕ್ಕೆ ನಾಮಕರಣ ಸ್ವಲ್ಪ ಜೋರಾಗೆ ಮಾಡಿದ್ವಿ. ಒಂದು ಅರೌಂಡ್ 2 lakh ಏನೋ ಖರ್ಚು ಬಿತ್ತು ನಮಗೆ. ಮತ್ತು ಅವಳಿಗೆ ಬಂದಿರೋ ಅಂಥ ಗಿಫ್ಟ್ ಅಂದರೆ ಸ್ವಲ್ಪ ಡ್ರೆಸ್ಸು ಮತ್ತು ಒಂದು ರಿಂಗ್ ಬಂದಿತ್ತು, ಮತ್ತು ಬೆಳ್ಳಿ ಗೆಜ್ಜೆ ಖಡ್ಗ ಈ ಥರ ಗಿಫ್ಟ್ಗಳು ಬಂದಿದ್ದು. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅವಳಿಗೆ ಏನೇನು ಗಿಫ್ಟ್ ಬಂದಿತ್ತು ಅಂತ. ಸೊ ನಾನು ನನ್ನ ಹಸ್ಬೆಂಡು ಕೆಲವೊಂದು ಫೋಟೋಶೂಟ್ ಮಾಡಿಸ್ಕೊಂಡು ಅದ್ರ ಜೊತೆಲಿ ನಾವು ಮದುವೆ ಆದಾಗಿಂದ ಮನೆಗೆ ದೇವ್ರನ್ನ ಕರ್ಸೋಕ್ಕಾಗಿರಲಿಲ್ಲ, ನಮ್ಮ ಮನೆ ದೇವ್ರನ್ನ. ಸೊ ಲಾಸ್ಟಲ್ಲಿ ಹಾಕಿದ್ದೀನಿ ಪಿಕ್ಚರ್ಸ ನೋಡಿ. ನಮ್ಮ ಮನೆ ದೇವರು ಸಹ ಕರೆಸಿದ್ವಿ, ಕೆಂಪಮ್ಮ ದೇವಿ ಅಂತ ಅಂದ್ಬಿಟ್ಟು. ಆ ದೇವ್ರೂ ಮನೆಗೆ ಬಂದಿತ್ತು. ಮತ್ತು ವೀರಗಾಸೆಯವ್ರನ್ನೂ ಕರೆಸಿದ್ವಿ. ಇದೇ ದೇವರು ಕೆಂಪಮ್ಮ ದೇವಿ ಅಂತ, ಸಾಕ್ಸಂದ್ರ ನಿಟ್ಟೂರ ಹತ್ರ ಸಾಕ್ಸಂದ್ರ ಕೆಂಪಮ್ಮ ದೇವಿ ಅಂತ. ಸೊ ಕೆಂಪಮ್ಮ ದೇವಿನ ಕರೆಸಿದ್ವಿ. ಹಾಗೆ ವೀರಭದ್ರ ಸ್ವಾಮಿ, ಹಳ್ಳಿಘಟ್ಟದ ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವ್ರನ್ನ ಕರೆಸಿದ್ವಿ. ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು
ಬಂದ್ವಿ. ಮನೆಗೆ ದೇವ್ರು ಬಂದು ಅವತ್ತು ನೈಟ್ ಉಳ್ಕೊಂಡಿತ್ತು ದೇವರು. ಸೊ ಇದೇ ನಮ್ಮ ಮನೆ. ಹಾಗೆ ಇದು ನಮ್ಮ ಅಕ್ಕನ ಫ್ಯಾಮಿಲಿ, ನನ್ನ ಸ್ವಂತ ಅಕ್ಕನ ಫ್ಯಾಮಿಲಿ. ಹಸ್ಬೆಂಡು, ಮೈದ್ನ, ಅತ್ತೆ, ಮಾವ, ಹಂಗೆ ಇಬ್ಬರು ಮಕ್ಕಳು, ಒಂದು ಹೆಣ್ಣು ಪಾಪು, ಒಂದು ಗಂಡು ಪಾಪು. ಇದು ದೇವಸ್ಥಾನ ಹತ್ರ ಪೂಜೆ ಮಾಡ್ಸೋಕೆ ಹೋದಾಗ ಒಂದೆರಡು ಪಿಕ್ಚರ್ ತೆಗೆಸ್ಕೊಟ್ಟಿದ್ದು ಅದು.